ವೀಕ್ಷಕರು ನಮಸ್ಕಾರ. ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ವಿಶ್ವ ದಾಖಲೆ ಬರೆದ ರಿಷಬ್ ಪಂತ್. ಹೌದು ವೀಕ್ಷಕರು, ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರು ಸ್ಫೋಟಕವಾದ ಶತಕವನ್ನು ಸಿಡಿಸಿದ್ದು, ಹಾಗೆ ವೀಕ್ಷಕರೇ, ಈ ಒಂದು ಶತಕದ ಆಟ ನೋಡಿದ MS ಧೋನಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರ, ಪಂದ್ಯವು ಮುಗಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ MS ಧೋನಿ ಅವರು ಇವರು ಬಹಳ ದಿನಗಳ ನಂತರ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಕಂಬ್ಯಾಕ್ ಮಾಡಿದ ಬಗ್ಗೆ ಸ್ಫೋಟಕವಾದ ಹೇಳಿಕೆಗಳನ್ನು ಕೊಟ್ಟರು. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಷಬ್ ಪಂತ್ ಅವರು ಈ ಆಡಿದಂಥ ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿಯಾಗಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಒನ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊನ್ನೆ ತಾನೇ ಮುಕ್ತಾಯಗೊಂಡಿದ್ದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರು ಎರಡನೇ ಇನ್ನಿಂಗ್ಸ್ನಲ್ಲಿ ಸ್ಫೋಟಕವಾದ ಶತಕವನ್ನು ಸಿಡಿಸಿದ್ದರು. ಆದರೆ ವೀಕ್ಷಕರೇ, ಇದೀಗ ಕೂಡ ರಿಷಬ್ ಪಂತ್ ಅವರು ಕೇವಲ ಆಡಿದಂಥ 22 ಎಸೆತಗಳಲ್ಲಿ 105 ರನ್ ಸಿಡಿಸುವ ಮೂಲಕ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಇನ್ನಿಂಗ್ಸ್ ನೋಡಿದ MS ಧೋನಿ ಅವರು ಕೂಡ ದಂಗಾಗಿ ಹೋಗಿದ್ದಾರೆ. ಹೌದು, ಮೊದಲ ಟೆಸ್ಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಆರಂಭಿಸಿದ ರಿಷಬ್ ಪಂತ್ ಅವರು 128 ಎಸೆತಗಳಲ್ಲಿ 109 ರನ್ ಸಿಡಿಸಿ ಸ್ಫೋಟಕವಾದ ಶತಕವನ್ನು ಸಿಡಿಸಿದ್ದರು. ವೀಕ್ಷಕರೇ, ಈ ಒಂದು ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ 4 ಸಿಕ್ಸರ್ ಹಾಗೂ 13 ಬೌಂಡ್ರಿಗಳನ್ನು ಬಾರಿಸಿದ್ದು, ಇನ್ನು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನಲ್ಲಿ ರಿಷಬ್ ಪಂತ್ ಅವರು 39 ರನ್ ಸಿಡಿಸಿ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆರ್ಭಟಿಸಿದ್ದರು. ಆದರೆ ಇದೀಗ 27 ಸೆಪ್ಟೆಂಬರ್ನಿಂದ 1 ಅಕ್ಟೋಬರ್ವರೆಗೆ ನಡೆಯಬೇಕಿದ್ದ ದ್ವಿತೀಯ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇಂದು ನಡೆದಿದ್ದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರಿಷಬ್ ಪಂತ್ ಅವರು ಕೂಡ ಶತಕವನ್ನು ಸಿಡಿಸುವ ಮೂಲಕ ಎರಡನೇ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಮತ್ತೊಮ್ಮೆ ಒಳ್ಳೆಯ ಫಾರ್ಮ್ಗೆ ಬಂದಿದ್ದಾರೆ. ಹೌದು ವೀಕ್ಷಕರೇ, ನಾಳೆ ದ್ವಿತೀಯ ಟೆಸ್ಟ್ ಪಂದ್ಯವು 9:30ಕ್ಕೆ ಆರಂಭವಾಗಲಿದ್ದು, ವೀಕ್ಷಕರೇ, ಈ ಒಂದು ಪಂದ್ಯವು ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನವಾಗಿರುವ ಕಾನ್ಪುರ್ನಲ್ಲಿ ನಡೆಯಲಿದೆ. ಇನ್ನು ವೀಕ್ಷಕರೇ, ಇದೇ ಒಂದು ಮೈದಾನದಲ್ಲಿ ಇದೀಗ ಟೀಮ್ ಇಂಡಿಯಾ ತಂಡದ ಎಲ್ಲ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಸ್ಗಳು ಅಭ್ಯಾಸ ಪಂದ್ಯವನ್ನು ಆಡುತ್ತಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರೇ, ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರಿಷಬ್ ಪಂತ್ ಅವರು ಆಡಿದಂಥ ಕೇವಲ 22 ಎಸೆತಗಳಲ್ಲಿ 100 ರನ್ ಸಿಡಿಸುವ ಮೂಲಕ ಸ್ಫೋಟಕವಾದ ಶತಕವನ್ನು ಸಿಡಿಸಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನ ಹೈಲೈಟ್ಸ್ ನೋಡಿದ್ದ MS ಧೋನಿ ಅವರು ಇವರ ಬಗ್ಗೆ ಸ್ಫೋಟಕವಾದ ಮಾಹಿತಿಯನ್ನು ನೀಡಿದ್ದಾರೆ. ವೀಕ್ಷಕರೇ, MS ಧೋನಿ ಅವರು ರಿಷಬ್ ಪಂತ್ ಅವರ ಬಗ್ಗೆ ಹೇಳಿದಂಥ ಮಾಹಿತಿ: ರಿಷಬ್ ಪಂತ್ನಂಥ ಆಟಗಾರ ಟೀಮ್ ಇಂಡಿಯಾ ತಂಡಕ್ಕೆ ಸಿಗುವುದು ಅಪರೂಪವಾಗಿದೆ. ಹೌದು, ಈ ಆಟಗಾರನಿಗೆ ಎಷ್ಟೋ ದಿನಗಳ ಕಾಲ ರೆಸ್ಟ್ ಸಿಕ್ಕಿತ್ತು ಮತ್ತು ಪಂದ್ಯಗಳನ್ನು ಆಡಲು ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಟ್ಟ ತಕ್ಷಣವೇ ಈ ರೀತಿಯಾಗಿ ಶತಕ ಸಿಡಿಸುತ್ತಾನೆ ಎಂದರೆ ಇವನು ಕ್ರಿಕೆಟ್ನಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಾನೆ. ಹೌದು, ಈಗ ಆಡುತ್ತಿರುವಂಥ ಪ್ಲೇಯರ್ಸ್ಗಳು ಸತತವಾಗಿ ಪಂದ್ಯಗಳನ್ನು ಆಡುತ್ತಾ ಬಂದಿದ್ದಾರೆ. ಅವರೇ ಕೂಡ ಈ ಒಂದು ಸೀರೀಸ್ನಲ್ಲಿ ಫ್ಲಾಪ್ ಆಗುತ್ತಿದ್ದಾರೆ ಮತ್ತು ರಿಷಬ್ ಪಂತ್ ಅವರು ಆಡಿದಂಥ 2 ಪಂದ್ಯಗಳಲ್ಲೂ ಕೂಡ ಶತಕವನ್ನು ಸಿಡಿಸಿದರು. ಹೌದು, ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 39 ರನ್ ಸಿಡಿಸಿದರೆ ಇತ್ತ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಸ್ಫೋಟಕವಾದ ಶತಕ ಸಿಡಿಸಿದನು. ಇನ್ನು ಇವತ್ತು ನಡೆದಿದ್ದ ಅಭ್ಯಾಸ ಪಂದ್ಯದಲ್ಲೂ ಕೂಡ ರಿಷಬ್ ಪಂತ್ನು ಸ್ಫೋಟಕವಾದ ಶತಕ ಸಿಡಿಸಿದ್ದಾನೆ ಮತ್ತು ಈ ಒಂದು ಹೈಲೈಟ್ಸನ್ನು ನಾನು ಇವತ್ತು ನೋಡಿದೆ. ಹೌದು, ಈ ಒಂದು ಇನ್ನಿಂಗ್ಸ್ಗಳನ್ನು ನೋಡಿದರೆ ಇವನು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲೂ ಕೂಡ ಇದೇ ರೀತಿಯಾಗಿ ಬ್ಯಾಟ್ ಬೀಸಬಲ್ಲನು. ಹೌದು, ಮಧ್ಯಮ ವರ್ಗದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ರಿಷಬ್ ಪಂತ್ ಅವರು ತುಂಬ ಬಲಿಷ್ಠವಾಗಿ ಕಾಣುತ್ತಾರೆ ಮತ್ತು ಇವರು ಆಡುವಂಥ ಈ ಒಂದು ಇನ್ನಿಂಗ್ಸ್ಗಳು ನೋಡಿದರೆ ನಮಗೆ ಮೈ ಜುಮ್ ಎನಿಸುತ್ತದೆ. ಈ ಆಟಗಾರನು ಇನ್ನೂ ಟೀಮ್ ಇಂಡಿಯಾ ತಂಡದ ಪರವಾಗಿ ಸಾಕಷ್ಟು ಪಂದ್ಯಗಳನ್ನು ಆಡಬೇಕು ಮತ್ತು ಈ ಒಂದು ಪ್ರತಿಭೆ ಮುಂದಿನ ದಿನಮಾನಗಳಲ್ಲಿ ವಿರಾಟ್ ಕೊಹ್ಲಿ ಅವರಂತೆ ಮುಂದೆ ಬರಲಿದ್ದಾನೆ ಮತ್ತು T20 ಸರಣಿಗೂ ಕೂಡ ಆಯ್ಕೆಯಾಗುತ್ತೆಯೇ ಎಂದು MS ಧೋನಿ ಅವರು ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ರಿಷಬ್ ಪಂತ್ ಅವರ ಬಗ್ಗೆ ಪುಟ್ಟ ಮಾಹಿತಿ. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋಗೊಂದು ಜಸ್ಟ್ ಲೈಕ್ನ ಮಾಡಿ.